ಸಂಘದ ಬಣದವರು ಕೂಡಿಸ್ಕೊಂಡು ವ್ಯವಸ್ಥಿತವಾಗಿ ಮಾಡ್ಯಾರ. ಸುಮಾರು 2 ವರ್ಷ ಆಯ್ತು ನಮ್ಮ ತಾಲೂಕಿಗೆ ಬಂದವರು. ತಾವೆಲ್ಲರೂ ಅವ್ರನ್ನ ಗಮನಿಸಿರ್ತೀರಿ. ನಾವಂತೂ ನೌಕರ ಅವ್ರನ್ನ 20 ವರ್ಷ ನೋಡತ್ತೀವಿ. ಯಾಕಂದ್ರೆ ಅವರೊಬ್ರು ಮೂಲತಃ ಶಿಕ್ಷಕರು, ನಂತರ PDO, ಆಮೇಲೆ 14ನೇ ಬ್ಯಾಚ್ KS ಅಧಿಕಾರಿ. ಅವರು ಒಬ್ಬ KS ಅಧಿಕಾರಿ ತಾಲೂಕಾ ದಂಡಾಧಿಕಾರಿಗೆ ಯಾವ ಮಟ್ಟದಾಗ ಇವರು ಬಿಹೇವ್ ಮಾಡ್ತಾರೆ ಅನ್ನುವಂಥದ್ದು ತಾವು ಪರಿಗಣನೆ ಮಾಡಬೇಕು. ತಹಸೀಲ್ದಾರ್ ಆಗಿ ಇಲ್ಲೇನು ಸರ್ಕಾರಿ ನೌಕರು ಸೇರಿವಿ, ನಾವೆಲ್ಲ ರೈತರ ಮಕ್ಕಳಲ್ಲಿ. ನಮ್ಮ ಮನೆಯಾಗ ಯಾರು IAS IPS ಎಲ್ಲ ಸರ್ಕಾರಿ ನೌಕರು ಬಂದಿಲ್ಲ. ಇಲ್ಲಿ ನಮ್ಮ BO ಸಾಹೇಬ್ರು ಆಯ್ತು, ನಮ್ಮ UO ಸಾಹೇಬ್ರು, ನಮ್ಮ ಸಮಾಜ ಕಲ್ಯಾಣದವರು, ಎಕ್ಸೈಸ್ದವರು ಎಲ್ಲ ಇಲಾಖೆಯವ್ರು ಸೇರಿವಿ. ನಾವೆಲ್ಲರೂ ರೈತರ ಮಕ್ಕಳೇ. ಇಲ್ಲಿ ಎಲ್ಲರೂ ನಾವು ರೈತರಿಂದ ಬಂದವರು. ಎಲ್ಲ ಮನೆಯಾಗ ರೈತರು ಅದಾರ. ರೈತ ಹೊತ್ತು ದುಡಿತಾನ, ಅನ್ನ ಬಿತ್ತತನ ಉಣ್ತಾನ ಅಂತ ನಾವು ಉಣ್ಣಾತೀವಿ. ರೈತರು ಅನ್ನೋದು ನಮ್ಮ ದೇಶದ ಬೆನ್ನೆಲುಬು. ನಾವು ಕೆಲಸ ಮಾಡಕ್ಕಾಗೀವಿ. ಸಾರ್ವಜನಿಕ ಸೇವೆಯಲ್ಲಿದ್ದೀವಿ, ಸರ್ಕಾರಿ ಸೇವೆಯಲ್ಲಿದ್ದೀವಿ. ಸರ್ಕಾರ ನಮಗೆ ಅದಕ್ಕೆ ಸಂಬಳ ಕೊಡ್ತೈತಿ. ನಿಯಮಿತವಾಗಿ ಕರೆಕ್ಟ್ ಸರ್ಕಾರದ ಏನು ಕೆಲಸ ಐತಿ ಅದನ್ನ ಮಾಡೇ ಮಾಡ್ತೀವಿ ನಾವು. ಅದನ್ನ ಬಿಟ್ಟು ಕೋರ್ಟ್ ಸ್ಟೇ ಇದ್ದದ್ದು ಆಸ್ತಿಗಳು ಒಗ್ಗೂಡಿಸಂತೇಳಿ ಗುಂಡಾಗಿರಿ ಮಾಡೋದು ತಪ್ಪ. ಕೋರ್ಟ್ ಸ್ಟೇ, ಕೋರ್ಟ್ ಅನ್ನೋದು ಸಿವಿಲ್ ಕೋರ್ಟ್ ಅನ್ನೋದು ತಹಶೀಲ್ದಾರ್ಗಿಂತ ದೊಡ್ಡದ. ಕೋರ್ಟ್ ಸಿವಿಲ್ ಕೋರ್ಟ್ ಸ್ಟೇ ಇದ್ದಾಗ ತಹಶೀಲ್ದಾರ್ ಅದನ್ನ ಸ್ಟೇ ಇದ್ದಾಗ ಕೆಲಸ ಮಾಡಿಕೊಟ್ರೆ ನ್ಯಾಯಾಂಗ ನಿಂದನೆ ಆಗೈತಿ. ಇಷ್ಟು ಎಲ್ಲರಿಗೂ ಸಾಹೇಬ್ರ ಅವತ್ತು ಒಂದು ತಾಸು ಅವ್ರಿಗೆ ತಿಳಿಸಿ ಹೇಳ್ಯಾರ. ನ್ಯಾಯಾಂಗ ನಿಂದನೆ ಆಗುವಂತ ಘಟನೆ ಐತಿ. ನೀವು ನನಗೆ 2 ದಿವಸ ಟೈಮ್ ಕೊಡ್ರಿ, ನಾನು ಲೀಗಲ್ ಒಪಿನಿಯನ್ ತಗೊಂಡು ಸರ್ಕಾರಿ ವಕೀಲರ ಇಲ್ಲ ಜಿಲ್ಲಾ ಸಂಯೋಜಕರ ಕಡೆಯಿಂದ, ನಾವು ನ್ಯಾಯಾಲಯದವ್ರ ಕಡೆಯಿಂದ ನಾವು ಅದನ್ನ ಲೀಗಲ್ ಒಪಿನಿಯನ್ ತಗೊಂಡು ಕೆಲಸ ಮಾಡಿ ಕೊಡ್ತೀವಿ ಅಂದ್ರೂ ಅವ್ರ ಅವಾಚ್ಯ ಶಬ್ದಗಳಿಂದ ಅವ್ರನ್ನ ನಿಂದಿಸೋದು. ಹೈಕೋರ್ಟ್ ಹೊಂಟಿದ್ರು ಅವರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಹೈಕೋರ್ಟ್ ಹೊಂಟ ಅವ್ರನ್ನ ತಡೆದು ಬಾಗ್ಲ ಹಾಕಿ ಅವ್ರನ್ನ ಎಲ್ಲೂ ಸಲ್ಲದ ಶಬ್ದಗಳಿಂದ ನಿಂದಿಸೋದು ಇದು ಖಂಡನೀಯ. ಇಂಥ ಘಟನೆ ಯಾವತ್ತೂ ಆಗಬಾರ್ದು. ಮಾನ್ಯ ಸಾಹೇಬ್ರ 28ನೇ ತಾರೀಕು ಆದ ನಂತರ ಅವ್ರು ಮತ್ತೆ ಕೋಟಿಗಟ್ಟೆದಾಗಿ ಮಾಡಿ 30ನೇ ತಾರೀಕು ರಿಟರ್ನ್ ಬಂದ ನಂತರ ಎಲ್ಲ ನಮ್ಮ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಎಲ್ಲ ಪದಾಧಿಕಾರಿಗಳೊಂದಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿವಿ. ಕಂಪ್ಲೇಂಟ್ ಕೊಟ್ಟ ಈಗೇನು ಹೆಚ್ಚು ಕಡಿಮೆ 40 ತಾಸು ಆಡ್ತಾರೆ. ಇಲ್ಲಿವರೆಗೂ ಅಪರಾಧಿಗಳು ಬಂಧಿಸಿಲ್ಲ. ನಾವು ಪೊಲೀಸ್ ಇಲಾಖೆದವ್ರಿಗೆ ವಿನಂತಿ ಏನ್ ಮಾಡ್ಕೊಳತ್ತೀವಿ ಅಂದ್ರೆ, ಯಾರ್ಯಾರೋ ಈಗ ಮರ್ಡರ್ ಆದವ್ರನ್ನ, ತುಳು ಮಾಡಿದವ್ರನ್ನ ಇವ್ರು ಇಮಿಡಿಯೇಟ್ ಹಿಡಿತೀರಿ. ಅದಕ್ಕಿಂತ ಸೀರಿಯಸ್ ಇಲ್ಲ. ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ, ಅಷ್ಟೇ ಪ್ರಿಫರೆನ್ಸ್ ಇಂಥ ಘಟನೆಗಳು ಕೊಟ್ಟು. ಯಾಕಂದ್ರೆ ನಾವು ಸರ್ಕಾರಿ ನೌಕರರು ಬಯಲು ವಾತಾವರಣದಾಗ ನೌಕರಿ ಮಾಡೋ ಪರಿಸ್ಥಿತಿ ನಮ್ಮ ತಾಲೂಕಿನಾಗ ಬರಬಾರ್ದು. ನಮ್ಮ ತಾಲೂಕಿನಾಗ ಯಾರು ಬಯಲು ವಾತಾವರಣ ನೌಕರಿ ಮಾಡಕ್ ಬರಬಾರ್ದು. ನಮ್ಮ ಸರ್ಕಾರಿ ನೌಕರಿಗೆ ನೀವು ಒತ್ತಾಯ ಪೂರ್ವಕವಾಗಿ ಗುಂಡಾಗಿರಿ ಮಾಡಿ ನಿಯಮ ವಿರುದ್ಧ ಇದ್ದಂಥದ್ದು ಕಾನೂನು ಬಾಹಿರ ಕೆಲಸಗಳಿಗೆ ಒತ್ತಾಯ ಮಾಡಿದಾದ್ರ ನಾವು ಯಾರು ನಿಮ್ಮನ್ನು ಬಿಡುವುದಿಲ್ಲ. ನಾವು ಅದನ್ನ ಎದುರಿಸ್ತೀವಿ. ನಾವು ಯಾವುದಕ್ಕೂ ಧೃತಿಗೆಡುವುದಿಲ್ಲ. ನಾವೆಲ್ಲ ಸರ್ಕಾರಿ ನೌಕರರ ಸಂಘ ರಾಯಬಾಗ್ ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರರು ಒಗ್ಗಟ್ಟಾಗಿವಿ. ಎಲ್ಲಾ ಸರ್ಕಾರಿ ನೌಕರರು ನಮ್ಮ ಜೊತೆ ಇರ್ತಕ್ಕಂಥ ಅರೆ ಸರ್ಕಾರಿ ನೌಕರರು ಎಲ್ಲರೂ ಸೇರಿ ಒಗ್ಗಟ್ಟಿದ್ದೀವಿ. ನಮ್ಮಲ್ಲಿ ಯಾರೇ ನಮ್ಮ ಸರ್ಕಾರಿ ಅರೆ ಸರ್ಕಾರಿ ನೌಕರಿ ತೊಂದರೆ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಅದನ್ನು ವಿರೋಧಿಸ್ತೀವಿ. ನಮ್ಮ ಸರ್ಕಾರಿ ನೌಕರ ಸಂಘ ಯಾವತ್ತೂ ಎಲ್ಲ ಸರ್ಕಾರಿ ನೌಕರ ಪರವಾಗಿರ್ತದೆ. ಈ ಘಟನೆ ಏನ್ ನಡೆದಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇಲ್ಲಿ ಪೊಲೀಸ್ ಇಲಾಖೆ CPI ಸಾಹೇಬರಲ್ಲಿ ಜನ ಕರೆಸ್ರಿ. ಪೊಲೀಸ್ ಇಲಾಖೆ ಅಧಿಕಾರಿಗಳಲ್ಲಿ ವಿನಂತಿ, CPI ಸಾಹೇಬ್ರನ್ನ ಕರೆಸ್ರಿ. ಮಾನ್ಯ ಕಚೇರಿಯಿಂದ ಬರ್ತಾ ಇದಾರೆ ಮನೆ ತಗೊಳಕ. ಇವತ್ತ ಜಿಲ್ಲಾ ಸಂಘದಿಂದ ನಮ್ಮ ಸಂಗ್ರೋಳಿ ಸರ ಮತ್ತು ಒಡಗುಡಿ ಸರ ನಮ್ಮನ್ನು ಬೆಂಬಲಿಗೆ ಬಂದಾರ. ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಪದಾಧಿಕಾರಿಗಳು ನನ್ನೊಂದಿಗೆ ಇವತ್ತು ಬಂದಾರ. ಈ ಘಟನೆನ ಇಲ್ಲಿಗೆ ಬಿಡಾತಿಲ್ಲ. ನಾವು ಇದನ್ನು ಜಿಲ್ಲಾ ಮಟ್ಟಕ್ಕೆ ಹೋಗ್ತೀವಿ, ರಾಜ್ಯ ಮಟ್ಟಕ್ಕೆ ಹೋಗ್ತೀವಿ. ನಿಮ್ಗೆಲ್ಲರಿಗೂ ಈ ಅಪರಾಧಿಗಳಿಗೆ ಈ ಮೂಲಕ ಹೆಸರು ಕೊಡತ್ತೀವಿ. ಇದನ್ನ ಇಲ್ಲಿಗೆ ಏನಪ್ಪ ರಾಯಬಾಗ್ದಾಗ ಮಾಡ್ರು, ಸರ್ಕಲ್ದಾಗ ಮಾಡ್ರು, ಕೂಡ್ರು, ಮನೆ ಕೊಟ್ಟರು ಬಿಟ್ಟರು ಇದಿಲ್ಲ. ಇದು ನಿನ್ನೆ 2 ದಿನ ಬಿಡ್ತೀವಿ. ಸಂಡೇ ತನ ಅವರು ಅಪರಾಧಿಗಳನ್ನ ಅರೆಸ್ಟ್ ಮಾಡಿದ್ರೆ ಜಿಲ್ಲಾ ಹಂತಕ್ಕೆ ಇದನ್ನ ಸ್ಟ್ರೈಕ್ ಅನ್ನು ತಗೊಂಡು ಹೋಗ್ತೀವಿ. ಅಲ್ಲಿಂದ ರಾಜ್ಯ ಹಂತಕ್ಕೆ ಹೋಗ್ತೀವಿ. ಈಗಾಗಲೇ ನಾವು ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ SP ಸಾಹೇಬರಿಗೂ, ಮಾನ್ಯ ಉಪವಿಭಾಗಾಧಿಕಾರಿಗಳು ಇವ್ರಿಗೆಲ್ಲರಿಗೂ ವಿಷಯನ ಮನದಟ್ಟು ಮಾಡಿ ತಿಳಿಸಿ ಅವರಿಂದ ಅನುಮತಿ ಪಡೆದುಕೊಂಡು FIR ಮಾಡಿದ್ದೈತಿ. ಇದ್ರಾಗ ಎಲ್ಲ ಸರ್ಕಾರಿ ನೌಕರರು ಇದರ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲರೂ ಬಂದಾರ. ಇದನ್ನ ಈ ಘಟನೆ ಆಗಬಾರ್ದು. 24 ತಾಸಾಗ ಅಪರಾಧಿಗಳನ್ನು ಬಂಧಿಸಲೇಬೇಕಂತ ಆಗ್ರಹಿಸ್ತಾ ಇದ್ದೀವಿ.